ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಜ್ಯೋತಿರ್ಬಿಂಬೇಶ್ವರ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಸೊ ಇಲ್ಲಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಬಿಂಬೇಶ್ವರ ಅಂತಂದರೆ ಮೊದಲು ಸುಮಾರು ಜನ ಏನಂತಂದರೆ ಬರೀ ಗಂಡನ ಪಾದ ಪೂಜೆ ಮಾಡಿದ್ರೆ ಭೀಮನ ಅಮಾವಾಸ್ಯೆ ಮುಗ್ದೋಯ್ತು ಅಂತಾರೆ. ಸೊ ಅದು ನನಗೂ ಗೊತ್ತಿಲ್ಲ, ನಾನು ಈ ತಪ್ಪನ್ನ ಮಾಡಿದ್ದೀನಿ. ಹಾಗಾಗಿ ಈ ತಪ್ಪನ್ನ ನೀವು ಮಾಡಿಬಿಡ್ರಿ ಅಂತ ಹೇಳ್ಬಿಟ್ಟು ಸೊ ಇದು ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿಬಿಟ್ಟಿದೆ. ನೆಕ್ಸ್ಟು ಬರೋ ಮತ್ತು ನೆಕ್ಸ್ಟ್ ಇಯರ್ ಭೀಮನ ಅಮಾವಾಸ್ಯೆಗೆ ಯಾರು ಈ ಥರ ತಪ್ಪು ಮಾಡಿ ಆಲ್ಮೋಸ್ಟು ಗೊತ್ತಿರೋಂಥವ್ರು ಈ ಥರ ಮಾಡ್ತಾರೆ. ಇಲ್ಲ ಅಂತಂದರೆ ನಾರ್ಮಲಾಗಿ ಪೂಜೆ ಮಾಡಿ ಗಂಡನ ಪಾದ ಪೂಜೆ ಮಾಡಿ ಭೀಮನ ಅಮಾವಾಸ್ಯೆ ಅಂತ ಮಾಡ್ತಾರೆ. ತಪ್ಪು. ಫಸ್ಟು ನೋಡಿ, ಇಲ್ಲಿ ನಾನೊಂದು ಮಣೆ ಹಾಕಿ ಅಂದರೆ ಒಂದು ಪೀಠ ಸ್ಥಾಪನೆ ಮಾಡಿ ಅದ್ರ ಮೇಲೆ ಒಂದು ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಮತ್ತೆ ಅಕ್ಕಿ ಒಂದು ತಟ್ಟೆಲಿ ಅಕ್ಕಿ ಇಟ್ಟು ಆ ಅಕ್ಕಿಲಿ ಓಂ ಶ್ರೀಂ ಸ್ವಸ್ತಿಕ್ ಅಂತ ಬರೆದು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಹಾಕಿ ಮತ್ತು 2 ಎಲೆ ಇಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮ ಹಾಕಿ 2 ದೀಪ ಪ್ರತಿಷ್ಠಾಪನೆ ಮಾಡ್ತೀನಿ. ಸೊ ನಾನಿಲ್ಲಿ ಪುಟಾಣಿ ದೀಪ ಇಟ್ಟಿನಿ, ಯಾಕಂತಂದು ಲಾಸ್ಟಲ್ಲಿ ಹೇಳ್ತೀನಿ. ಅದಕ್ಕೆ ಹೂವು ಮತ್ತು ಅರಿಶಿನ ಕೊಂಬು ಎರಡನ್ನೂ ದೀಪಕ್ಕೆ ಹಾಗೆ ಇಟ್ಟು ಅಂದರೆ ದೀಪಕ್ಕೆ ಹೂವು ಸುತ್ತಿ ಅದಕ್ಕೆ 2 ಆ ಕಡೆ ಒಂದು ದೀಪಕ್ಕೆ ಈಗ ಅರಿಶಿನ ಕುಂಕುಮ ಕಟ್ಟಿ ಆಮೇಲೆ ಇದು ನಾವು ಕಂಕಣ ಮಾಡ್ಕೊತೀವಲ್ಲ ಅದೇ ದಾರ ಮತ್ತು ಗೆಜ್ಜೆ ಬತ್ತಿ ಆಮೇಲೆ ಹೂವು ಇಷ್ಟು ಹಾಕಿ ದೀಪಕ್ಕೆಲ್ಲ ರೆಡಿ ಮಾಡಿ ಫಸ್ಟು ನಾವು ಈ ಜ್ಯೋತಿರ್ಬಿಂಬೇಶ್ವರ ವ್ರತ ಮಾಡಿ ಆಮೇಲೆ ನಾವು ಗಂಡನ ಪಾದ ಪೂಜೆ ಮಾಡಿದ್ರೆ ಈ ನಾವು ಮಾಡಿದ್ದು ಪೂಜೆ ಸಲ್ಲಿಸುತ್ತೆ. ಈ ಜ್ಯೋತಿರ್ಬಿಂಬೇಶ್ವರ ವ್ರತ ಹೇಗೆ ಮಾಡ್ತಾರೆ ಅಂತಂದರೆ ನಮಗೆ ಗೊತ್ತಿರೋ ಪ್ರಕಾರ ಈ ಪುರಾಣಗಳಿಗೆ ಹೋಯ್ತು ಅಂದರೆ ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಅದಂದರೆ ಅಂದರೆ ಕೀಚಕನು ದ್ರೌಪದಿಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ ಕೀಚಕನ ವಧೆ ಮಾಡಿದ ದಿನ ಆವತ್ತು ಅಮಾವಾಸ್ಯೆ ಇರುತ್ತೆ. ಹಂಗಾಗಿ ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ಇನ್ನು ಸ್ಕಂದ ಪುರಾಣಕ್ಕೆ ಬಂದರೆ ಸೌರಾಷ್ಟ್ರದಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಒಬ್ಬ ಮಗ, ಆ ರಾಜನಿಗೆ ಮಗ ಏನೇ ಒಂದೇ ಇದ್ದಿದ್ದು ಕೊರತೆನೇ ಮಗನ ಮದುವೆ ಮಾಡಬೇಕು ಅಂತ. ಮಗನ ಮದುವೆ ಮಾಡಬೇಕು ಅಂತ ಎಲ್ಲರ ಮದುವೆ ರೆಡಿ ಫಿಕ್ಸ್ ಮಾಡಿರ್ತಾನೆ. ಅವನ ದುರಾದೃಷ್ಟನೋ ಅಥವಾ ರಾಜನ ಗ್ರಹಚಾರನೋ ಏನು ಅನ್ನೋದು ಗೊತ್ತಿಲ್ಲ, ಮದುವೆ ಮಾಡಬೇಕು ಅಂದ್ಕೊಂಡಿದ್ದ ಮಗ ಸತ್ತೋಗ್ತಾನೆ. ಆಗ ರಾಜನಿಗೆ ಏನು ಮಾಡಬೇಕು ಅನ್ನೋದೇ ದಿಕ್ಕೇ ತೋಚಿಸಿದಾಗ ರಾಜನಿಗೊಂದು ಉಪಾಯ ಹೊಳೆಯುತ್ತೆ. ಏನಂತಂದರೆ, ಈ ಸತ್ತೋಗಿರೋಂಥ ನನ್ನ ಮಗನ ಯಾರು ವಿವಾಹ ಆಗ್ತಾರೋ ಅವನಿಗೆ ಅತಿ ಅಮೂಲ್ಯ ಬೆಲೆ ಬಾಳುವಂಥ ಉಡುಗೊರೆ ಕೊಡ್ತೀವಿ ಅಂತ ಹೇಳಿಸ್ತಾನೆ. ಸೊ ಇದಾದಮೇಲೆ ಅದೇ ಊರಿನಲ್ಲಿ ಇದ್ದ ಒಬ್ಬ ಬಡ ಬ್ರಾಹ್ಮಣ ತನ್ನ ಮಗಳನ್ನು ಕೊಟ್ಟು ಆ ಶವ ಜೊತೆ ವಿವಾಹ ಮಾಡಿಸ್ತಾನೆ. ಸೊ ಮದುವೆ ಎಲ್ಲ ಆದಮೇಲೆ ಈ ಹೆಣ ಅಂತೂ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಹಂಗಾಗಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಸ್ಮಶಾನಕ್ಕೆ ತಗೊಂಡೋದಾಗ ಅವತ್ತು ಎಲ್ಲೇ ಇಲ್ದಿರೋ ಮಳೆ, ಅವತ್ತು ಅಷ್ಟು ಮಳೆ ಬರುತ್ತೆ. ಮಳೆ ಬರೋಕ್ಕೆ ನಿಂತಾಗ ಮತ್ತು ಜನ ಏನು ಮಾಡ್ತಾರೆ, ಅಲ್ಲಿ ಜನ ಎಲ್ಲ ಹೆಣನೂ ಅಲ್ಲೇ ಬಿಟ್ಟು ಆ ಹುಡುಗಿನೂ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಆಗ ಆಕೆಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿದ್ದಾಗ ಅವತ್ತು ಅಮಾವಾಸ್ಯೆ ಅಂತ ಅವಳಿಗೆ ಗೊತ್ತಾದಾಗ ಅವಳಿಗೆ ಅವ್ರ ಅಮ್ಮ ಹಿಂದೆ ಮಾಡ್ತಿದ್ದ ವ್ರತಾಚರಣೆ ನೆನಪಿಗೆ ಬರುತ್ತೆ. ಆವಾಗ ಅಲ್ಲೇ ಇದ್ದ ನದಿಲಿ ಆಕೆ ಸ್ನಾನ ಮಾಡಿ ಮತ್ತು ಅಲ್ಲೇ ಇದ್ದ ಒಂದು ಮರದ ಹತ್ರ ಒಂದು ಪೀಠ ಸ್ಥಾಪನೆ ಮಾಡಿ ಅಲ್ಲೇ ಇದ್ದ ಬೇರುಗಳನ್ನೇ ಒಂದು ದೀಪದ ಥರ ಮಾಡಿ ಶಿವ ಪಾರ್ವತಿಯನ್ನು ಆಹ್ವಾನ ಮಾಡಿ ಆ ಬೇರುಗಳಲ್ಲಿ ದೀಪ ಹಚ್ಚಿ ಶಿವ ಪಾರ್ವತಿ ಆರಾಧನೆ ಮಾಡಿ ತನ್ನ ಪತಿ ಪಾದ ಪೂಜೆ ಮಾಡಿ ಈ ವ್ರತಾಚರಣೆ ಅಲ್ಲೇ ಸ್ಮಶಾನದಲ್ಲಿ ವ್ರತಾಚರಣೆ ಮಾಡಿದಾಗ ಇವಳ ಪೂಜೆಗೆ ಶಿವ ಪಾರ್ವತಿಯವರು ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂತ ಕೇಳಿದಾಗ ಅವಳು ಕೇಳೋದಷ್ಟು, ನನ್ನ ಗಂಡನ ಪ್ರಾಣ ಬದುಕು ವಾಪಸ್ ಕೊಡಿ, ಅಂದರೆ ನನ್ನ ಗಂಡನ ಉಳಿಸ್ಕೊಡ್ರಿ ಅಂತ ಕೇಳಿದಾಗ ಅವಳ ಪೂಜೆಗೆ ಒಲಿದಂಥ ಶಿವ ಪಾರ್ವತಿಯವರು ಅವಳಿಗೆ ಅವಳ ಗಂಡನ ಪ್ರಾಣ ಭಿಕ್ಷೆ ಕೊಟ್ಟು ಪ್ರಾಣ ಬದುಕಿಸ್ತಾರೆ. ಇದು ಸ್ಕಂದ ಪುರಾಣದಲ್ಲಿರುವಂಥ ಕತೆ. ಇನ್ನು ಪುರಾಣಕ್ಕೆ ಹೋದರೆ ಭೀಮನ ಅಮಾವಾಸ್ಯೆ ಅಂತಂದರೆ ಆಗಲೇ ಹೇಳ್ದಂಗೆ ಕೀಚಕನ ವಧೆ ಮಾಡಿದಂಥ ದಿನ ಅಮಾವಾಸ್ಯೆ ಆದ್ದರಿಂದ ಭೀಮ ಅಂದರೆ ಗಂಡನಿಗೆ ಭೀಮನಷ್ಟು ಬಲ. ಈ ಜ್ಯೋತಿರ್ಬಿಂಬೇಶ್ವರ ವ್ರತ ಎಂತಕ್ಕೆ ಅಂದರೆ ಗಂಡನಿಗೆ ಆಯಸ್ಸು ಮತ್ತು ಅವನು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳಿ, ಭೀಮನಷ್ಟು ಬಲ ಸಿಗಲಿ ಅಂತ ಹೇಳಿ ಶಿವಪಾರ್ವತಿಯನ್ನು ನಾವು ಆಹ್ವಾನ ಮಾಡಿ ಮೊದಲು
ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿ ತದನಂತರ ನಾವು ಗಂಡನ ಪಾದ ಪೂಜೆ ಮಾಡೋದ್ರಿಂದ ನಮಗೆ ಭೀಮನ ಅಮಾವಾಸ್ಯೆ ಫಲ ಸಿಗುತ್ತೆ. ನಾವು ಸುಮಾರು ಜನ ಏನು ಮಾಡ್ತಾರೆ ಅಂದರೆ, ಸುಮಾರು ಜನ ಅಂತ ನನ್ನ ಪ್ರಕಾರ ನಾನು ಸಹ ಇದು ಗೊತ್ತಿರಲಿಲ್ಲ. ನಾನು ಬರೀ ಮನೆಯಲ್ಲಿ ಪೂಜೆ ಮಾಡಿ ಗಂಡನ ಪಾದ ಪೂಜೆ ಮಾಡಿ ಮನೆಯಲ್ಲಿ ನಾನು ಸ್ವೀಟ್ ಮಾಡಿ ಇದು ಮಾಡ್ತಿದ್ದೆ. ನಾನು ಗೊತ್ತಾದಾಗಿಂದ ನಾನು ಇದು ವ್ರತ ಮಾಡಿ ಆಮೇಲೆ ಗಂಡನ ಪಾದ ಪೂಜೆ ಮಾಡ್ತೀನಿ. ನಾನು ಇಲ್ಲಿ ಸಣ್ಣ ದೀಪ ಯಾಕೆ ಇಟ್ಟಿದ್ದೀನಿ ಅಂದರೆ, ನನಗೊಬ್ಬರು ಕೇಳಿದ್ರು ಏನಂತಂದರೆ, ನಾನು ಎಲ್ಲರೂ ಬೆಳ್ಳಿ ದೀಪ ಇಟ್ಟೇ ಪೂಜೆ ಮಾಡ್ತಾರೆ, ನಮ್ಮ ಮನೇಲಿ ಶಿವನಿಗೆ ಯಾವುದೇ ಆಡಂಬರ ಪೂಜೆ ಶಿವ ಕೇಳೋದಿಲ್ಲ. ಶಿವ ಒಲಿಯೋದೇ ಒಂದು ಸಣ್ಣ ಬಿಲ್ಪತ್ರೆಗೋಸ್ಕರ ಶಿವ ಒಲಿಯೋದು. ನಮ್ಮ ಮನೇಲಿ ನಮ್ಮ ಶಕ್ತಿ ಅನುಸಾರ ಯಾವುದು ಯಾರ ಮನೇಲಿ ದೀಪ ಅಂತೂ ಇಲ್ದಲೇ ಯಾರ ಮನೇಲೂ ಇರೋದಿಲ್ಲ. ನಮ್ಮ ಮನೇಲಿ ಏನಿದೆಯೋ ಅದರಲ್ಲೇ ಪೂಜೆ ಮಾಡಿ, ಇದೇನು ಆಡಂಬರವಾಗಿ ಮಾಡಬೇಕು ಅಂತ ಏನಿಲ್ಲ. ಒಂದು ಸ್ವಲ್ಪ ಹೂವು, ಗೆಜ್ಜೆ ಬತ್ತಿ ಮತ್ತು ಈ ಒಂದು ದಾರ, ದೀಪ ಇಷ್ಟಿಟ್ಟು ಶಿವಪಾರ್ವತಿಯ ಪೂಜೆ ಮಾಡಿದ್ರೆ ಅಂತಹ ಸತ್ತಂಥ ಸತ್ತೋದಂಥ ತನ್ನ ಗಂಡನ ಪ್ರಾಣನೇ ಸ್ಮಶಾನದಲ್ಲಿ ವ್ರತ ಮಾಡಿ ಪೂಜೆ ಶಿವಪಾರ್ವತಿಯರು ಒಲಿದಿದ್ದಾರೆ. ಇನ್ನು ನಮ್ಮ ಶಕ್ತಿ ಅನುಸಾರ ನಾವು ಮಾಡೋದು ಶಿವ ಒಲಿಯದಲ್ಲೇ ಇರ್ತಾರೆ. ಸೊ ಇದೆಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ಲಾಸ್ಟಿಗೆ ಮೊದಲು ನಾವು ಮಾಡ್ಕೊಂಡಿದ್ದಂತಹ ಕಂಕಣನ ಫಸ್ಟು ಗಂಡನೇ ಕಟ್ಟಿ ಅವ್ರ ಕೈಯಿಂದ ಅರಿಶಿನ ಕುಂಕುಮನ ಹಣೆಗಿಡಿಸ್ಕೊಂಡು, ತದನಂತರ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಕ್ಸ್ಕೊಂಡು, ಆಮೇಲೆ ಕಂಕಣ ನಾವು ಕಟ್ಟಿಸ್ಕೊಂಡು, ಆಮೇಲೆ ಫಸ್ಟು ಕಂಕಣ ಕಟ್ಟಿ ಯಾವುದೇ ಒಂದು ಪೂಜೆ ವ್ರತ ಮಾಡಬೇಕು ಅಂದರೆ ಫಸ್ಟು ಕಂಕಣ ಕಟ್ಕೊಂಡೇ ಪೂಜೆ ಮಾಡಬೇಕು. ಹಾಗಾಗಿ ಇಲ್ಲಿ ನಾನು ಅವ್ರ ಕಂಕಣ ಕಟ್ಟಿದ್ದೀನಿ. ಅದಾದಮೇಲೆ ನಾನು ಮಾಂಗಲ್ಯಕ್ಕೆ ಹಣೆಗೆ ಎಲ್ಲ ಅರಿಶಿನ ಕುಂಕುಮ ಇಡಿಸ್ಕೊಂಡು ಇಲ್ಲಿ ನಾನು ವ್ರತಾಚರಣೆ ಮಾಡ್ತಾಯಿದ್ದೀನಿ. ಈ ಭೀಮನ ಅಮಾವಾಸ್ಯೆ ವ್ರತ ಫಸ್ಟ್ ಯಾರೇ ಅದು ಮುಂದಿನ ವರ್ಷ ಪೂಜೆ ಮಾಡಬೇಕು ಅಂದರೆ ಫಸ್ಟು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿ ಅದಾದ ನಂತರ ನಾವು ಗಂಡನಿಗೆ ಪಾದ ಪೂಜೆ ಮಾಡಿದ್ರೆ ವ್ರತ ಫಲಿಸುತ್ತೆ. ಸೊ ನಮ್ಮನೆ ಭೀಮನ ಅಮಾವಾಸ್ಯೆ ನೋಡಿ ಈ ಥರ ಇತ್ತು. ನಾನು ವ್ರತ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿ ಅದಾದಮೇಲೆ ಇಲ್ಲಿ ನನ್ನ ಗಂಡನ ಪಾದ ಪೂಜೆ ಮಾಡಿ ಅದಾದಮೇಲೆ ನಾವು ಶಿವನ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಸೊ ನಾನು ತಿಳಿದಿರೋ ಪ್ರಕಾರ ಈ ಥರ ಭೀಮನ ಅಮಾವಾಸ್ಯೆ. ಸೊ ನೀವು ಯಾವ ಥರ ಆಚರಣೆ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಸೊ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತು ನೀವು ಯಾವ ಥರ ಭೀಮನ ಅಮಾವಾಸ್ಯೆ ಮಾಡಿದ್ರೆ, ನಿಮ್ಮ ಮನೇಲಿ ಯಾವ ಥರ ಪೂಜೆ ಎಲ್ಲ ಮಾಡಿದ್ರೆ ಹೇಳಿ. ನಾನು ಇಲ್ಲಿ ಫಸ್ಟು ವ್ರತ ಮಾಡಿ ಆಮೇಲೆ ಇಲ್ಲಿ ಪಾದ ಪೂಜೆ ಮಾಡ್ತಾಯಿದ್ದೀನಿ. ಆಮೇಲೆ ಅಷ್ಟೇ ಈ ಪೂಜೆ ಮಾಡಿ ಅವರು ಕೈಲಾದ ಗಿಫ್ಟ್ ಅಂದರೆ ಹುಡುಗರು ಏನು ಕೊಡ್ತಾರೆ ಅದನ್ನು ಸಂತೋಷವಾಗಿ ನಾವು ಸ್ವೀಕರಣೆ ಮಾಡಬೇಕು. ಮತ್ತು ಅದೇ ಬೇಕು ಇದೇ ಬೇಕು ಅಂತ ನಾವು ಕೇಳಬಾರ್ದು. ನಾನು ಇಲ್ಲಿ ಪಾದ ಪೂಜೆ ಮಾಡಿ ನನ್ನ ನೀರನ್ನ ತಲೆಗೆ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಂಡು ಆಮೇಲೆ ಪಾದ ಪೂಜೆ ಮಾಡಿ ಕೊನೆಗೆ ಸ್ವೀಟು ಏನು ಮಾಡಿರ್ತೀವೋ ಏನೋ. ನಾನಿಲ್ಲಿ ಪಾಯಸ ಮಾಡಿದ್ದೆ, ಹಾಗಾಗಿ ನೈವೇದ್ಯಕ್ಕೆ ನಮ್ಮ ಶಕ್ತಿ ಅನುಸಾರ ನಾನು ಬಾಳೆಹಣ್ಣು, ತೆಂಗಿನಕಾಯಿ ಮತ್ತು ಒಂದು 3 ಥರ ಹಣ್ಣು ಇಟ್ಟು ಪೂಜೆ ಮಾಡಿದ್ದೀನಿ. ನಾನು ನಮ್ಮ ಶಕ್ತಿ ಅನುಸಾರ ಹೇಗಿರುತ್ತೋ ಹಾಗೆ ನಾವು ಪೂಜೆ ಮಾಡಬೇಕು. ಅದೇ ಬೇಕು ಇದೇ ಬೇಕು ಅನ್ನೋದೇನಿಲ್ಲ. ಒಟ್ಟಿನಲ್ಲಿ 2 ದೀಪ ಪ್ರತಿಷ್ಠಾಪನೆ ಮಾಡಿ ಶಿವಪಾರ್ವತಿನ ಒಲಿಸ್ಕೊಂಡು ಅವರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ತನ್ನ ಗಂಡನಿಗೆ ಒಳ್ಳೆ ಆರೋಗ್ಯ, ಯಶಸ್ಸು, ನನ್ನ ಗಂಡನಿಗೆ ಭೀಮನಷ್ಟು ಬಲ ಕೊಟ್ಟು ಅವನು ಮಾಡೋ ಕೆಲಸದಲ್ಲಿ ಎಲ್ಲ ಯಶಸ್ಸು ಸಿಗಲಿ ಅಂತ ಕೇಳಿಕೊಂಡು ಆಮೇಲೆ ಅವರಿಗೆ ಪಾದ ಪೂಜೆ ಮಾಡಿ ಅವರಿಂದ ನಾವು ಆಶೀರ್ವಾದ ತಗೊಂಡು ಅವರು ನಮಗೆ ಮುತ್ತೈದೆಯಾಗಿರೋಂಥ ಆಶೀರ್ವಾದ ಮಾಡಿದ್ರೆ ಅದೇ ನಮಗೆ ಬೇಕಾಗಿರೋದು. ಅವರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ಕೊನೆಗೆ ಪಾದ ಪೂಜೆ ಎಲ್ಲ ಮುಗಿಸಿ ಅವರಿಗೆ ಒಂದು ಕೆಂಪು ನೀರು ಮಾಡಿ, ಈ ಕೆಂಪು ನೀರು ಅಷ್ಟೇ ಅರಿಶಿನ ಹಾಕಿ ಅದಕ್ಕೆ ಸ್ವಲ್ಪ ಸುಣ್ಣ ಹಾಕಿ ನೀರು ಮಾಡಬೇಕು, ಕುಂಕುಮ ಹಾಕಬಾರ್ದು. ಕೆಂಪು ನೀರು ಮಾಡಿ ಅವರಿಗೆ ದೃಷ್ಟಿ ತೆಗೆದು ಆಮೇಲೆ ನಾವು ಮಾಡಿದಂಥ ಸ್ವೀಟ್ನ ಅವ್ರಿಗೆ ತಿನ್ನಿಸಿ ಅವ್ರ ಕಡೆಯಿಂದ ನಾವು ಸ್ವಲ್ಪ ಅವ್ರ ಕೈಯಿಂದ ನಾವು ಸಿಹಿ ತಿನ್ನಿಸ್ಕೊಂಡ್ರೆ ಇದಾಯಿತು. ನಮ್ಮನೇಲಿ ನೋಡಿರಿ ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆಯವರು
ಒಂದು ಮುತ್ತು ಕೊಟ್ಟು ಏನು ಈ ಸಲ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ಯಾ ಅಂತ ಇದು ಮಾಡಿದ್ರು. ಸೊ ಅದೇ ಖುಷಿ, ನಾವು ಅವರಿಂದ ಬಯಸೋದು ಅದನ್ನೇ. ನಾನಿಲ್ಲಿ ಪಾಯಸ ಮಾಡಿದ್ದೆ, ಅವರಿಗೆ ತಿನ್ನಿಸಿ ಅವರು ನನಗೆ ಒಂದು ಸ್ಪೂನ್ ಪಾಯಸ ತಿಂದು ಸ್ವೀಟ್ ತಿಂದು ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಡ್ತೀವಿ. ಸೊ ನಮ್ಮ ಮನೆಯ ಜ್ಯೋತಿರ್ಭೀಮೇಶ್ವರ ವ್ರತ ಭೀಮನ ಅಮಾವಾಸ್ಯೆ ಈ ಥರ ಮಾಡಿದ್ದೆ. ನೀವು ಯಾವ ಥರ ಮಾಡಿದ್ದೀರಾ? ನಾನು ಹೇಳಿದ್ದೆ ವ್ರತದಲ್ಲಿ ಏನಾದರೂ ತಪ್ಪಿದ್ದರೆ ನನಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.